ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಖಾಲಿ ಇರುವಂತಹ ಅಟೆಂಡರ್ ಕ್ಯಾಂಟೀನ್ ಅಟೆಂಡರ್ ಪೋಸ್ಟ್ಗಳನ್ನ ತುಂಬ್ಕೊಳಕ್ಕೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದಾನೆ. ಅದ್ರ ಬಗ್ಗೆ ಈ ವಿಡಿಯೋ ಒಳಗೆ ತಿಳಿಸ್ಕೊಡಕತ್ತನು. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ವರೆಗೂ ಯಾರು ಉದ್ಯೋಗ ನಿರೀಕ್ಷೆ ಒಳಗಿದ್ರೆ ಅವ್ರಿಗೆ ನಮ್ಮ ಚಾನಲನ್ನು ಸಜೆಷನ್ ಮಾಡಿರಿ. ಇದು ನೋಡಿರಿ, ಕಂಪಲ್ಸರಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ. ಇದಕ್ಕೆ ಯಾರು ಬೇಕಾದರೂ ಯಾವ ಸ್ಟೇಟ್ದವ್ರು ಬೇಕಾದರೂ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಪ್ಪ ಇದು ಮಿನಿಸ್ಟ್ರಿ ಆಫ್ ಭೂಪಾಲ ಐತಿ ಅಲ್ಲೇ ಹಾಕಬೇಕು, ಮತ್ತು MP ಛತ್ತೀಸ್ಗಢ ಕೊಟ್ಟಾನ ಅಲ್ಲೇ ಹಾಕಬೇಕು ಅಂತ ಏನೂ ಇಲ್ಲ. ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದ ಕೊಟ್ಟಾನ. ಇದಕ್ಕೆ ಯಾವ ಸ್ಟೇಟ್ದವ್ರು ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಈ ಪೋಸ್ಟ್ ಬಂದ ಕ್ಯಾಂಟೀನ್ ಅಟೆಂಡೆಂಟ್ ಅಂತೈತಿ. ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟದಾನ ಕ್ಯಾಂಟೀನ್ ಅಟೆಂಡೆಂಟ್ ಅಂತ ಹೇಳ್ಬಿಟ್ಟು. ಅದು ಹುದ್ದೆಗಳ ಡಿವೈಡ್ ಟೋಟಲ್ 7 ಪೋಸ್ಟ್ ಅದಾವ. ಟೋಟಲ್ 7 ಪೋಸ್ಟ್ ಖಾಲಿ ಇರುವಂಥದ್ದು. ಇಲ್ಲಿ ನೋಡಿರಿ, ಹುದ್ದೆಗಳ ಕೊಟ್ಟಾನ. ಅನ್ರಿಸರ್ವ್ ಕ್ಯಾಟಗರಿಗೆ ಇದಕ್ಕೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. 3 ಪೋಸ್ಟ್ ಅದಾವ. SC 1, ST 1, OBC 1, EWS 1. ಟೋಟಲ್ 7 ಪೋಸ್ಟ್ಗಳು ಅದಾವ. 7 ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತಂದ್ರೆ ನಿಮ್ಮ ಸಿಂಪಲ್ ನಿಮ್ಮ 10th ಪಾಸ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಇಲ್ಲಿ ನೋಡಿರಿ, ಕ್ಯಾಂಟೀನ್ ಅಟೆಂಡೆಂಟ್ ಗ್ರೂಪ್ C ಒಳಗೆ ಬರ್ತೈತಿ. ಇದು ಕಂಪಲ್ಸರಿ ನಿಮ್ಮದು ಸೆಂಟ್ರಲ್ ಗೌರ್ಮೆಂಟ. ಇದು ಯಾವುದೇ ರೀತಿಯಾದಂತಹ ಟೆಂಡರ್ ಬೇಸಿಲ್ಲ, ಗುತ್ತಿಗೆ ಆಧಾರದ ಮ್ಯಾಗ ಹಿಂಗೇನೂ ಇಲ್ಲ. ಇದು ಪರ್ಮನೆಂಟ್ ನೌಕರಿನ. ಮತ್ತು ಇದ್ರದ್ದು ಇದನ್ನು ಕೊಟ್ಟಾನ ನೋಡಿರಿ, ಏಜ್ ರಿಲ್ಯಾಕ್ಸೇಷನ್ 18ರಿಂದ 25 ವರ್ಷ. ಮತ್ತು 2001ರಿಂದ 1/9/2001ರಿಂದ 31/8/2008 ಒಳಗಾಗಿ ಯಾರು ಜನಿಸಿರ್ತಿಲ್ಲ ಅವ್ರಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಇಲ್ಲಿ ಕೊಟ್ಟಾನ ನೋಡಿದ 10th ನಿಮಗೆ ಸಿಂಪಲ್ 10th ಆಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಮತ್ತು ಇದಕ್ಕೆ ಯಾವುದೇ ರೀತಿಯಂಥ ಪರ್ಸೆಂಟೇಜ್ ಮೇಲೆ ತೊಗೊಂಗಿಲ್ಲ. ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಕ್ಲಿಯರ್ ಆದ ನಂತರ ನಿಮ್ಮದು ಸೆಲೆಕ್ಷನ್ ಆಕೈತಿ. ಮತ್ತು ಇದಕ್ಕೆ ಪೇಮೆಂಟ್ ಎಷ್ಟು ಸಿಗ್ತೈತಪ್ಪ ಅಂತಂದ್ರೆ 18,000ದಿಂದ 56,900 ರೂಪಾಯಿವರೆಗೂ ಇದಕ್ಕೆ ಪೇಮೆಂಟ್ ಸಿಗ್ತೈತಿ. ಮತ್ತು ನಾನು ನಿಮ್ಗೆ ಹಿಂದೆ ಹೇಳ್ದಂಗೆ ಟೋಟಲ 7 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ನು ಕಾಸ್ಟ್ ವೈಸ್ ಕೊಟ್ಟಾನ ನೋಡ್ರಿ. ಇಲ್ಲಿ 3 ವರ್ಷ, 5 ವರ್ಷ, 10 ವರ್ಷ ಅಂತ ಹೇಳ್ಬಿಟ್ಟು ಎಲ್ಲ ಸೇಮ್ ಇರತ್ತಾಗ. ಏಜ್ ರಿಲ್ಯಾಕ್ಸೇಷನ್ ಮಾತ್ರ ಎಲ್ಲ ಕಡೆ ಸೇಮ್ ಇರುತ್ತೆ, ಅದ್ರದ್ದೇನು ಇದಿಲ್ಲ. ಮತ್ತು ನೆಕ್ಸ್ಟ್ ಇದು ನಾನು ನಿಮ್ಗೆ ಇದೀಗ ಡಿವೈಡೆಂಟ್ ಮಾಡಿ ಹೇಳಿದ್ದೆ. ಮತ್ತು ಇದ್ರದ್ದು ಅಪ್ಲಿಕೇಶನ್ ನೋಡಿರಿ, ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಇರುತ್ತೆ. ನೀವು ಕಂಪಲ್ಸರಿ ಅದು ಯಾವುದೇ ರೀತಿಯಾದಂತಹ ಆಫ್ಲೈನ್ ಮುಖಾಂತರ ಇರೋಂಗಿಲ್ಲ. ನೀವು ಆನ್ಲೈನ್ ಮುಖಾಂತರನ ಅಪ್ಲಿಕೇಶನ್ ಹಾಕಬೇಕಾಕತಿ. ಮತ್ತು ಇದ್ರದ್ದು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತ ಹೇಳಿ ಅಂದ್ರೆ 31/8/2026 ಮಟ್ಟ ಇದ್ರದ್ದು ಟೈಮ್ ಐತಿ. ಅಷ್ಟರೊಳಗೆ ನೀವು ಹೋಗಿ ಹಾಕ್ಬೇಕಾಕತಿ. ಇಲ್ಲಿ ಕೊಡೋದ ನೋಡಿರಿ, ಲಾಸ್ಟ್ ಡೇಟ 31/8/2026 ಮಟ್ಟ ಇದು ಸ್ಟಾರ್ಟ್ ಇರ್ತೈತಿ. ಅಷ್ಟರೊಳಗೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಇದಕ್ಕೆ ಸಿಂಪಲ್ ನೀವು 10th ಪಾಸ್ ಆಗಿರಂದ್ರೆ ನಿಮ್ದು ಗೌರ್ಮೆಂಟ್ ಜಾಬ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದ್ರೊಳಗೆ ಇದು ಸೆಂಟ್ರಲ್ ಗೌರ್ಮೆಂಟ. ಅವಾಗ ಇದು ಪೇಮೆಂಟ್ ಹೆಚ್ಚಾಗಿರ್ತೈತಿ. ಇದಕ್ಕೆ ಹೋಗಿ ಅಪ್ಲೈ ಮಾಡಿರಿ ಮತ್ತು ಇದ್ರದ್ದು ಸದುಪಯೋಗ ಪಡ್ಕೊರಿ.